ಹಾಯ್ ಹಲೋ ನಮಸ್ಕಾರ. ಇವತ್ತು ನಾನು ಶೇಂಗಾ ಚಟ್ನಿ ಪುಡಿ ತೋರಿಸ್ತಾ ಇದ್ದೀನಿ. ಇದು 1/4 kg ಶೇಂಗಾ ತೊಗೊಂಡಿದ್ದಾರೆ, ಹುರ್ಕೊಳ್ತಾ ಇದ್ದಾರೆ. ನೆಕ್ಸ್ಟು ಒಣಮೆಣ್ಸಿನ್ಕಾಯಿ, ಆಮೇಲೆ ಒಣಮೆಣ್ಸಿನ್ಕಾಯಿ ಒಂದು 15 ತೊಗೊಂಡಿದ್ದೀವಿ. ತಮ್ಮ ಅಂದಾಜು ಮೇಲೆ ತೊಗೊಳ್ರಿ, ನಿಮ್ಗೆ ಎಷ್ಟು ಖಾರ ಬೇಕೋ ಅಷ್ಟು. ಇದು ಬೆಲ್ಲ, ಹುಣಸೆ ಹಣ್ಣು, ಒಂದು ಬಾಲ್ ಬೆಳ್ಳುಳ್ಳಿ, ಇದಿಷ್ಟನ್ನು ತೊಗೊಂಡಿದ್ದೀವಿ. ಹಾಗೆ ಉಪ್ಪು ಹಾಕಿ ಎಲ್ಲ ಹುರಿದು ಶೇಂಗಾ ಚಟ್ನಿ ಪುಡಿ ಮಾಡೋದು ಮೆಥಡು ತೋರಿಸ್ತಾ ಇದ್ದೀನಿ. ಚೆನ್ನಾಗಿ ಹುರ್ಕೋಬೇಕು. ಶೇಂಗಾ 1/4 kg ತೊಗೊಂಡಿದ್ದೀವಿ. ನೋಡಿ, ಸ್ವಲ್ಪ ಲೈಟ್ ರೆಡ್ ಆಗಿದ್ರೆ ಚೆನ್ನಾಗಿ ಹುರಿದಿರುತ್ತೆ. ಆಮೇಲೆ ನೆಕ್ಸ್ಟ್ ಮೆಥಡ್ ತೋರಿಸ್ತೀವಿ. ಕಂಟಿನ್ಯೂಸ್ ಕೈ ಆಡಿಸ್ತಿರ್ಬೇಕು, ನಸುಗೆಂಪು ಆಗೋ ತನಕ ಹುರಿಬೇಕಿದು. ಶೇಂಗಾ ಹುರಿದಿದ್ದಾಯಿತು, ಅದ್ರ ಸಿಪ್ಪೆ ತೆಗೆದು ಇಟ್ಕೊಳ್ತೀವಿ ಎಲ್ಲನೂ ಶೇಂಗಾದು. ಈಗ ಒಣಮೆಣ್ಸಿನ್ಕಾಯಿ ಹುರ್ಕೊಳ್ತಾ ಇದ್ದೀವಿ. ಅಲ್ಲೂ ಇದೆ, ಎಲ್ಲನೂ ಒಣಮೆಣ್ಸಿನ್ಕಾಯಿ ಹುರ್ಕೊಳ್ತೀವಿ. ಹುಣಸೆಹಣ್ಣು, ಬೆಳ್ಳುಳ್ಳಿ ಅದು ಕೂಡ ಆ್ಯಡ್ ಮಾಡಿದ್ವಿ. ಎಲ್ಲನೂ ಹುರ್ಕೊಳ್ಳೋದು. ಬೆಳ್ಳುಳ್ಳಿ 1 ಬಾಲು, ಹುಣಸೆಹಣ್ಣು 1-1.5 ಇಂಚ್ ತೊಗೊಂಡಿದ್ದೀವಿ. ಒಂದು 10ರಿಂದ 12 ಒಣಮೆಣ್ಸಿನ್ಕಾಯಿ ತೊಗೊಂಡಿದ್ವಿ. ಅದು ನಿಮ್ಗೆ ಎಷ್ಟು ಖಾರ ಬೇಕು ನೋಡಿ ಹಾಕ್ಕೊಂಡು ಎಲ್ಲ ಹುರ್ಕೊಳ್ರಿ. ಶೇಂಗಾ ಬೀಜನೂ ಹುರ್ಕೊಂಡು ಸಿಪ್ಪೆ ತೆಗೆದು ಇಟ್ಕೊಂಡಿದ್ದೀವಿ. ಎಲ್ಲ ಒಟ್ಟಿಗೆ ಹಾಕಿ ಪೌಡ್ರ್ ಮಾಡೋದು ಅಷ್ಟೇ. ಎಲ್ಲ ಶೇಂಗಾ ಬೀಜ ಸಿಪ್ಪೆ ತೆಗೆದು ಇಟ್ಕೊಂಡಿದ್ದೀವಿ. ಕೆಲವರು ಹುರಿದ್ಬಿಟ್ಟು ಹಾಗೇ ಪೌಡ್ರ್ ಮಾಡ್ತಾರೆ, ಸಿಪ್ಪೆ ತೆಗಿದಲೆ. ನಾವು ಸಿಪ್ಪೆ ತೆಗ್ದು ಬೀಜ ಎಲ್ಲ ತೆಗ್ದಿದ್ದೀವಿ, ಪಿತ್ತ ಆಗುತ್ತೆ ಅಂತ. ನೀವು ಹಾಗೆ ಹುರ್ಕೊಂಡು ಹಾಕೋದಿದ್ರು ಹಾಕೋಬೋದು ಡೈರೆಕ್ಟಾಗೆ. ಇಲ್ಲಿ ನೋಡಿರಿ, ಇಲ್ಲಿ ಒಣಮೆಣ್ಸಿನ್ಕಾಯಿ, ಬೆಳ್ಳುಳ್ಳಿ, ಹುಣಸೆ ಹಣ್ಣು ಇಷ್ಟೂ ಹುರ್ಕೊಂಡಿರೋದಿದು. ಈಗ ಎಲ್ಲನೂ ಆ್ಯಡ್ ಮಾಡ್ತಾಯಿದ್ದೀವಿ. ಸಾಲ್ಟು ಆ್ಯಡ್ ಮಾಡ್ತಿದ್ದೀವಿ. ಸಾಲ್ಟು, ಬೆಲ್ಲ, ಶೇಂಗಾ ಎಲ್ಲನೂ ಈಗ ಆ್ಯಡ್ ಮಾಡಿ ಪೌಡ್ರ್ ಮಾಡಿಕೊಂಡ್ರೆ ಮುಗೀತು ಶೇಂಗಾ ಚಟ್ನಿ ಪುಡಿ. ಒಣಮೆಣ್ಸಿನ್ಕಾಯಿ ಅದೆಲ್ಲ ಹಾಕಿ ಫಸ್ಟಿಗೆ ಪೌಡ್ರ್ ಮಾಡಿಕೊಂಡ್ರು. ಬೆಲ್ಲ ಆ್ಯಡ್ ಮಾಡಿದ್ದಾರೆ. ಸ್ವೀಟು ಕೂಡ ನಿಮ್ಗೆ ಟೇಸ್ಟ್ ನೋಡಿಬಿಟ್ಟು ಆ್ಯಡ್ ಮಾಡ್ಕೊಳ್ಳಿ. ನಿಮ್ಗೆ ಎಷ್ಟು ಸ್ವೀಟ್ ಬೇಕೋ ಇಲ್ಲ ಖಾರ ಬೇಕು ನೋಡ್ಕೊಂಡು ಆ್ಯಡ್ ಮಾಡ್ಕೊಳ್ಳಿ. ಶೇಂಗಾ ಆ್ಯಡ್ ಮಾಡಿರಲಿಲ್ಲ, ಬೇರೆ ಇಂಗ್ರೀಡಿಯೆಂಟ್ಸ್ ಎಲ್ಲ ಪೌಡ್ರ್ ಮಾಡಿಕೊಂಡ್ರು ಮುಂಚೆನೇ. ಈಗ ಶೇಂಗಾ ಆ್ಯಡ್ ಮಾಡ್ತೀವಿ. ಈಗ ಶೇಂಗಾ ಆ್ಯಡ್ ಮಾಡ್ಕೊಂಡಿದ್ದೀವಿ. ಈಗ ಇದನ್ನು ಪೌಡ್ರ್ ಮಾಡಿಕೊಂಡ್ರೆ ಶೇಂಗಾ ಚಟ್ನಿ ರೆಡಿ ಆಗುತ್ತೆ. ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಹೇಗಾಗತ್ತೆ. ಒಂದು ಸತಿ ಮನೆಯಲ್ಲಿ ಒಮ್ಮೆ ಟ್ರೈ ಮಾಡಿ ಶೇಂಗಾ ಚಟ್ನಿ ನಮ್ಮ ಮೆಥಡಲ್ಲಿ ಒಮ್ಮೆ ಟ್ರೈ ಮಾಡಿ ಹೇಳಿ ಕಮೆಂಟ್ ಸೆಕ್ಷನಲ್ಲಿ ಹೇಗಾಗಿತ್ತು ಅಂತ. ಚಟ್ನಿ ಪುಡಿ ತುಂಬಾ ರುಚಿಕರವಾಗುತ್ತೆ. ಈ ಮೆಥಡಲ್ಲಿ ಒಂದು ಸತಿ ಮಾಡಿ ನೋಡಿ. ಇಷ್ಟ ಆದರೆ ಲೈಕ್ ಕೊಡಿ, ಇಷ್ಟ ಆಗಿಲ್ಲ ಅಂದರೆ ಡಿಸ್ಲೈಕ್ ಮಾಡಿ. ನಿಮ್ಗೆ ಇಷ್ಟ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ. ಬಟ್ ಒಮ್ಮೆ ಮನೇಲಿ ಇದು ನಮ್ಮ ಮೆಥಡಲ್ಲಿ ಒಮ್ಮೆ ಟ್ರೈ ಮಾಡಿ, ತುಂಬಾ ರುಚಿಯಾಗುತ್ತೆ. ಓಕೆ, ಈಗ ಪೌಡ್ರ್ ಮಾಡ್ತಾರೆ. ಈಗ ಇದನ್ನು ಪೌಡ್ರ್ ಮಾಡಿಬಿಟ್ರೆ ಮುಗೀತು ಶೇಂಗಾ ಚಟ್ನಿ ಪುಡಿ. ಸಾರಿ ಗೈಸ್, ಇನ್ನೊಂದು ಇಂಗ್ರೀಡಿಯೆಂಟ್ಸ್ ಆ್ಯಡ್ ಮಾಡೋದು ಮರ್ತುಬಿಟ್ಟೆ. ಅರ್ಧ ಬಟ್ಲು ಒಣಕೊಬ್ಬರಿ ತೊಗೊಂಡಿದ್ದೀನಿ. ಇಲ್ಲಿ ನೋಡಿರಿ, ತುರಿದಿದ್ದೀನಿ. ಇದೊಂದು ಆ್ಯಡ್ ಮಾಡಿಬಿಟ್ಟು ಶೇಂಗಾ ಆ್ಯಡ್ ಮಾಡಿ ಪೌಡ್ರ್ ಮಾಡಿಬಿಟ್ರೆ ಆಯಿತು. ಇದೊಂದು ಇಂಗ್ರೀಡಿಯೆಂಟ್ಸ್ ಮರ್ತಿದ್ದೆ ನಾನು ಆ್ಯಡ್ ಮಾಡೋದು. ಇದು ಕೂಡ ಈಗ ಜಾರಲ್ಲಿ ಹಾಕ್ತಾಯಿದ್ದೀನಿ. ಓಕೆ ಗೈಸ್, ಇಲ್ಲಿ ನೋಡ್ತಿದ್ದೀರಲ್ಲ, ಶೇಂಗಾ ಚಟ್ನಿ ಪುಡಿ ರೆಡಿಯಾಗಿದೆ. ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ, ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇಷ್ಟ ಆದರೆ ಲೈಕ್ ಕೊಡಿ, ಇಷ್ಟ ಆಗಿಲ್ಲ ಅಂದರೆ ಡಿಸ್ಲೈಕ್ ಕೊಡಿ. ಆದರೆ ಮನೇಲಿ ಒಮ್ಮೆ ದಯವಿಟ್ಟು ಟ್ರೈ ಮಾಡಿ ನೋಡಿ ನಮ್ಮ ಮೆಥಡಲ್ಲಿ. ತುಂಬಾ ಚೆನ್ನಾಗಾಗುತ್ತೆ, ತುಂಬ ಟೇಸ್ಟಿಯಾಗುತ್ತೆ. ಓಕೆ, ಟೇಕ್ ಕೇರ್, ಬಾಯ್ ಬಾಯ್ ಗೈಸ್.